ಇಲ್ಲಿ ನೋಡಿ ನಾನು ಕಡಿಮೆ ಖಾರ ಇರುವ ಹಸಿ ಮೆಣಸಿನ್ಕಾಯನ್ನ ಒಂದು 100 ಗ್ರಾಮ್ ಆಗಷ್ಟೇ ತೊಗೊಂಡೇನಿ. ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ನೀರಿನಲ್ಲಿ ಹಾಕಿಟ್ಟಿದ್ದೆ. ಅಂದರೆ ಸಿಪ್ಪೆನೂ ಬೇಗನೆ ತೆಗಿಬೋದು ಅಂತೇಳಿ. ಆ ಮೆಣಸಿನ್ಕಾಯನ್ನು ತೊಳೆದ್ಬಿಟ್ಟು ತೊಗೊಂಡೇನಿ ನಾನೀಗ. ಈ ಕಾಟನ್ ಬಟ್ಟೆಯಿಂದ ಒರೆಸ್ಬಿಡೋಣ್ರಿ. ನೋಡಿ ಒಂದು ದೊಡ್ಡ ಗಡ್ಡಿಲೇನೆ ಒಂದು ಗಡ್ಡೆ ಆಗಷ್ಟು ಬೆಳ್ಳುಳ್ಳಿಯನ್ನು ನೀರಿನಲ್ಲಿ ಹಾಕೋದ್ರಿಂದ ಸಿಪ್ಪೆನೂ ಬೇಗನೆ ಏನಾಗ್ತಾವ್ರಿ ಉಸ್ತಾವ. ನೋಡಿರಿ ಇವು ತುಂಬ ಉದ್ದ ಅದಾವ್ರಿ. ಒಂದರಲ್ಲಿ 3 ಭಾಗವನ್ನು ಮಾಡ್ಕೋತೀನಿ. ಸಣ್ಣ ಮೆಣಸಿನ್ಕಾಯಿ ಇದ್ರೆ ಒಂದ್ರಾಗ 2 ಭಾಗನ ಮಾಡ್ಕೊರಿ. ಮತ್ತು ಕಡಿಮೆ ಖಾರ ಇರೋ ಮೆಣಸಿನ್ಕಾಯನ್ನೇ ತೊಗೊರಿ. ನೋಡಿ ಒಂದು 100 ಗ್ರಾಮ್ ಆಗಷ್ಟು ಅದಾವ್ರಿ ಇವು ಮೆಣಸಿನ್ಕಾಯಿ. ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಸಿಗ್ತದಲ್ಲ, ಅದನ್ನಾದರೂ ಬ್ಯಾಡಗಿ ಹಸಿ ಮೆಣಸಿನ್ಕಾಯಿ ಅವನ್ನಾದ್ರೂ ತೊಗೋಬೋದ್ರಿ. ಆದರೆ ಇವನು ಏನ್ರಿ, ಈ ಮೆಣಸಿನ್ಕಾಯಿನೂ ಖಾರ ಇಲ್ರಿ. ನೋಡಿ ತುಂಬ ಉದ್ದದಾವ ಅಂಥೇಳಿ ಒಂದರಲ್ಲಿ 3 ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಈಗ ಆ ಬೆಳ್ಳುಳ್ಳಿ ಸಿಪ್ಪೆಯನ್ನು ನೋಡಿರಿ, ನೀರಿನಲ್ಲಿ ಹಾಕೋದ್ರಿಂದ ಬೇಗನೆ ಸಿಪ್ಪೆ ಬೀಸ್ತಾವ್ರಿ. ಆ ಉಳಿದಿರೋ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ನೋಡಿ ಸೊ ಬೆಳ್ಳುಳ್ಳಿನೂ ಜಾಸ್ತಿ ಇರ್ಬೇಕ್ರಿ, ಅಂದ್ರೆ ಟೇಸ್ಟ್ ಚೆನ್ನಾಗಾಗ್ತದೆ. ನೋಡಿ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕೊಂಡ್ರಿ. ನೋಡಿ ಯಾವುದೇ ರೀತಿ ತರಕಾರಿ ಇಲ್ಲಾರ್ದಾಗೂ ಮೆಣಸಿನ್ಕಾಯಿ ಬೆಳ್ಳುಳ್ಳಿನೂ ಒಂದು ಟೇಸ್ಟಿಯಾಗಿರುವಂಥ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು. ನೋಡಿ ಈಗ ಇದನ್ನು ಅನ್ಕತಕ ಸೈಡಿಗೆ ಇಡೋಣ ರೀ. ಈಗ ನೋಡಿ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ, ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಆ ಮಸಾಲೆ ಎಲ್ಲ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಇದು ಮಿಕ್ಸ್ ಆಗಿದ್ರೆ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಒಗ್ಗರಣೆಯನ್ನು ಹಾಕೊಂಡ್ರಿ. ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಇದನ್ನು. ಒಗ್ಗರಣೆಗೆ 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನಾಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಸ್ವಲ್ಪ ಹಿಂಗ್ರಿ, ಲೋ ಫ್ಲೇಮ್ನಲ್ಲಿಟ್ಟನೆ ಹಾಕ್ರಿ. ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಹಾಕೋರಿ. ಈಗ ಇದನ್ನು ಹೈ ಫ್ಲೇಮ್ನಲ್ಲಿಟ್ಟನೆ ಮೆಣಸಿನ್ಕಾಯನ್ನು ಹುರಿದ್ಬಿಟ್ಟು ತೊಗೋಬೇಕ್ರಿ. ಆ ಬೆಳ್ಳುಳ್ಳಿ ಕಲರ್ನೂ ಚೇಂಜ್ ಆಗಬೇಕು. ಆ ಮೆಣಸಿನ್ಕಾಯಿ ಮೇಲೆ ನೋಡಿರಿ ಸ್ಪಾಟ್ಸ್ ಬರಬೇಕು. ಆ ರೀತಿಯೂ ಅಲ್ಲಿವರೆಗೂ ನೀವು ಹುರಿದ್ಬಿಟ್ಟು ತೊಗೋಬೋದ್ರಿ. ನಾನು ಒಂದು ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆಗಷ್ಟು ಹುರ್ಕೊಂಡು ತೊಗೊಂಡೀನಿ. ನೋಡಿರಿ ಈಗ ಬೆಳ್ಳುಳ್ಳಿ ಕಲರ್ನೂ ಚೇಂಜ್ ಆಗ್ಯದ. ನೋಡಿ ಅವಾಗನೇ ಪಲ್ಯ ರುಚಿಯಾಗಿ ಬರ್ತದೆ ರೀ. ಅಂದ್ರೆ ಮೆಣ್ಸಿನ್ಕಾಯಿ ಐತಿ ರುಚಿ ಹೆಂಗೆ ಬರ್ತದೆ ಅನ್ನಕ್ಕೆ ಹೋಗ್ಬಿಡ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಆ ಮೊಸರಿನಲ್ಲಿ ಈಗ ನೋಡಿರಿ ಮೊಸರನ್ನು ಹಾಕೋ ಮುಂದೆ ಲೋ ಫ್ಲೇಮ್ದಲ್ಲಿಟ್ಟು ಹಾಕಿರಿ. ಇಲ್ಲಾಂದ್ರೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ನೀವು ಆನ್ ಮಾಡ್ಕೋಬೋದು ರೀ, ನಡೀತದೆ. ನೋಡಿ ಈಗ ಮಸಾಲೆ ಜೊತೆ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಅದೇ ಪಾತ್ರೆಯಲ್ಲಿ ಇನ್ನೊಂದು ಸ್ವಲ್ಪನೇ ಒಂದು 3-4 ಸ್ಪೂನಾಗಷ್ಟು ನೀರನ್ನು ಹಾಕಿದ್ದೀನಿ ನಾನು. ನೋಡಿ ಎಲ್ಲ ಮಿಕ್ಸ್ ಆಗಿದ್ರಿ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಆಗಷ್ಟು ಕುದಿಸ್ಬಿಟ್ಟು ತೊಗೊಂಡ್ರಿ. ನೋಡಿ ಖಾರ ಇಷ್ಟಪಡೋರ್ಗಂತೂ ತುಂಬಾ ಫೇವ್ರೇಟ್ ಆಗ್ತಾಯಿದ್ರಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೊಸರು ಮೆಣಸಿನ್ಕಾಯಿ ಪಲ್ಯ ಅಂತಲೂ ಕರಿಬೋದು, ಅಥವಾ ದಹಿ ಮಿರ್ಚಿ ಅಂತಲೂ ಕರೀತಾರೆ. ಇದು ಖಾರ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗ್ತದೆ ರೀ. ಇದು ಬಿಸಿ ರೊಟ್ಟಿ, ಚಪಾತಿ ಅನ್ನಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ಟು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಅಥವಾ ಪರಾಠ ಜೊತೆನೂ ತಿನ್ಬೋದು ರೀ. ನೋಡಿ ಯಾವುದೇ ರೀತಿ ವೆಜಿಟೇಬಲ್ಸ್ ಇಲ್ಲಾರ್ದಾಗೂ ಒಂದು 10 ನಿಮಿಷದಲ್ಲೇ ಈ ಪಲ್ಯ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ